ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಕ್ಯಾಬೇಜ್ ಫ್ರೈಡ್ ರೈಸ್ ನೋಡ್ರಿ. ಇದನ್ನು ನೀವು ಬೆಳಗ್ಗೆ ನಾಷ್ಟಾಕ ಅಂದ್ರೆ ಬ್ರೇಕ್ಫಾಸ್ಟಿಗೂ ಮಾಡ್ಕೋಬಹುದ್ರಿ, ಮತ್ತು ಲಂಚ್ ಬಾಕ್ಸ್ಗೆ ಅಥವಾ ಮಧ್ಯಾಹ್ನದ ಊಟಕ್ಕಾದರೂ ಮಾಡ್ಕೋಬಹುದು ನೋಡ್ರಿ. ಹಾಗಾದ್ರೆ ಮತ್ತೆ ಆಗ್ತಾಡ ರೀ, ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ. ಮೊದಲಿಗೆ ನಾವಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿವ್ರಿ. ಅದಕ್ಕೆ ಒಂದು 3-4 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿವ್ರಿ. ಈ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿವ್ರಿ, ಮತ್ತು ಅದ್ರ ಜೊತೆಗಿನ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿವ್ರಿ. ಜೀರಿಗೆ ಸಾಸಿವೆ ಎರಡು ಸ್ವಲ್ಪ ಚಟ್ಪಟ ಅಂತ ಸಿಡಿಲ್ರಿ. ಈಗ ನಾವು ಇದಕ್ಕೆ ಒಂದು ಮೆಣಸಿನ್ಕಾಯಿನ ಹಿಂಗೆ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿವ್ರಿ. ಮೆಣಸಿನ್ಕಾಯಿ ಜಸ್ಟ್ 1-2 ಸೆಕೆಂಡ್ ಫ್ರೈ ಆದ ತಕ್ಷಣ ಇದಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಂತ ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡಿವಿ ನೋಡ್ರಿ. ಈ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗೆ ಹಾಕ್ಬೇಕು ನೋಡ್ರಿ. ಅಲ್ಲಿ ತನಕ 1-2 ನಿಮಿಷ ಹಿಂಗೆ ಚಲೋ ತಂಗಿ ಫ್ರೈ ಮಾಡ್ಕೋಬೇಕ್ರಿ. ಸ್ವಲ್ಪ ಕಲರ್ ಚೇಂಜ್ ಆಗಿ ಮೆತ್ತಗಾಗೋ ತನಕ ಹಿಂಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಕ್ಯಾಬೇಜ್ ಫ್ರೈಡ್ ರೈಸ್ಗೆ ನೀವು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಹಾಕೊಂಡ್ರು ನಡಿತೈತ್ರಿ ಉಳ್ಳಾಗಡ್ಡಿ, ಇಲ್ಲಾಂದ್ರೆ ಹಿಂಗೆ ಉದ್ದುದಕ್ಕೆ ಕಟ್ ಮಾಡಿ ಹಾಕೊಂಡ್ರು ನಡಿತೈತ್ರಿ. ಮನೆ ಒಳಗೆ ಯಾರಾದರೂ ಕ್ಯಾಬೇಜ್ ತಿನ್ನಂಗಿಲ್ಲ ಅಂದ್ರೆ ಒಂದು ಸಲ ಈ ಕ್ಯಾಬೇಜ್ ಫ್ರೈಡ್ ರೈಸ್ನ ಟ್ರೈ ಮಾಡಿ ನೋಡ್ರಿ. ಈ ಉಳ್ಳಾಗಡ್ಡಿ ಹಿಂಗೆ ಸ್ವಲ್ಪ ಚಲೋ ತಂಗೆ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡಂತ ಶುಂಠಿ ಹಾಕೊಂಡಿವಿ ನೋಡ್ರಿ. ಸ್ವಲ್ಪ 1-2 ಇಂಚಷ್ಟು ಶುಂಠಿ ತೊಗೊಂಡು ಸಣ್ಣಗೆ ಕಟ್ ಮಾಡಿ ಹಾಕೋರಿ. ಶುಂಠಿ ಹಾಕೋದ್ರಿಂದಂತೂ ಈ ರೈಸ್ ಟೇಸ್ಟು ಮಸ್ತ್ ಅಂದ್ರೆ ಮಸ್ತ್ ಅನಿಸ್ತೈತೆ ನೋಡ್ರಿ. ಹಿಂಗೆ ಶುಂಠಿ ಹಾಕಿದ್ಮೇಲೆ 1-2 ನಿಮಿಷ ಆದರೂ ಇದನ್ನು ಫ್ರೈ ಮಾಡ್ಕೊರಿ. ಸ್ವಲ್ಪ ಶುಂಠಿ ಎಲ್ಲ ಚಲೋ ತಂಗಿ ಫ್ರೈ ಆಗ್ಬೇಕು ನೋಡ್ರಿ. ಈಗ ಇದಕ್ಕೆ ನಾವು ಟೊಮ್ಯಾಟೊ ಹಾಕೋಬೇಕ್ರಿ. ಒಂದು ಟೊಮ್ಯಾಟೊ ನಾವಿಲ್ಲಿ ಉದ್ದುದಕ್ಕೆ ಕಟ್ ಮಾಡಿ ಹಾಕೊಂಡೇವು ನೋಡ್ರಿ. ಅಕಸ್ಮಾತ್ ನೀವು ಜಾಸ್ತಿ ಹುಳಿ ತಿಂತೀರಿ ಅನ್ನೋದಾದ್ರೆ 2 ಟೊಮ್ಯಾಟೊ ಅಥವಾ 3 ಟೊಮ್ಯಾಟೊ ಹಾಕೋಬಹುದ್ರಿ. ನೋಡ್ರಿ, ಈ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗಲಿ ಅಂತಂದು ಉಪ್ಪು ಹಾಕೊಂಡಿವ್ರಿ. ಹಿಂಗೆ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ 1-2 ನಿಮಿಷ ಹಿಂಗೆ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ. ಟೊಮ್ಯಾಟೊ ಎಲ್ಲ ಭಾಳ ಅಂದ್ರೆ ಭಾಳ ಜಲ್ದಿ ಮೆತ್ತಗಾಗ್ಬಿಡ್ತೈತೆ ನೋಡ್ರಿ. ಹಿಂಗೆ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗ್ತಿದ್ದಂಗೆ ಇದಕ್ಕೆ 1-2 ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕೊಂಡಿವಿ ನೋಡ್ರಿ. ಅದ್ರ ಜೊತೆಗಿನ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಅಚ್ಚ ಖಾರದ ಪುಡಿನೂ ಹಾಕೊಂಡಿವಿ ನೋಡ್ರಿ. ಈ ಅಚ್ಚ ಖಾರದ ಪುಡಿನ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಹೆಚ್ಚು ಕಮ್ಮಿ ಮಾಡ್ಕೊರಿ. ನಾವಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಹಾಕಿವ್ರಿ. ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ 1 ಟೀ ಸ್ಪೂನ್ ಅಷ್ಟು ಹಾಕೋರಿ, ಇಲ್ಲ ಕಡಿಮೆ ಬೇಕಂದ್ರೆ ಕಡಿಮೆ ಮಾಡ್ಕೊರಿ. ಹಿಂಗೆ ಖಾರ ಹಾಕಿದ್ಮೇಲೆ ಎಲ್ಲನೂ ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈಗ ನಾವು ಮಾಡತ್ತಿರುವಂತಹ ಕ್ಯಾಬೇಜ್ ಫ್ರೈಡ್ ರೈಸ್ಗೆ ಒಗ್ಗರಣೆ ಅಂತೂ ಮಸ್ತ್ ಪಕ್ಕಿ ರೆಡಿ ಆಯ್ತು ನೋಡ್ರಿ. ಈಗ ನಾವು ಇದಕ್ಕೆ ಸಣ್ಣಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಂತ ಕ್ಯಾಬೇಜ್ ಹಾಕೊಳತ್ತೀವ್ರಿ. ನಾವಿಲ್ಲಿ 1 ಕಪ್ ತೊಗೊಂಡಿವ್ರಿ. ನೀವು ಬೇಕಾದ್ರೆ 1.5 ಕಪ್ ಹಾಕೋರಿ, ಇಲ್ಲಾಂದ್ರೆ ಸ್ವಲ್ಪ ಬೇಕಾದ್ರೆ ಒಂದು ಅರ್ಧ ಕಪ್ ಆದರೂ ಹಾಕೋರಿ. ನೀವು ಕ್ಯಾಬೇಜ್ ಎಷ್ಟು ಇಷ್ಟಪಡ್ತೀರಿ ಅನ್ನೋದ್ರ ಮೇಲೆ ಹೆಚ್ಚು ಕಮ್ಮಿ ಮಾಡ್ಕೊರಿ ಕ್ಯಾಬೇಜ್ನ ಪ್ರಮಾಣ. ಈಗ ಹಿಂಗೆ ಕ್ಯಾಬೇಜ್ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. 1-2 ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕ್ರಿ. ನಿಮ್ಗೆ ಕ್ಯಾಬೇಜ್ ಹಸಿಯಾಗಿ ತಿನ್ನುವಂಥ ರೂಢಿ ಇದ್ರೆ ಇಷ್ಟು ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ರೈಸ್ ಸೇರಿಸ್ಕೊರಿ. ಇಲ್ಲ ಹಸಿಯಾಗಿ ಇದನ್ನು ತಿನ್ನೋಕ್ಕಾಗೋದಿಲ್ಲಪ್ಪ ಅಂತಂದ್ರೆ ಇದನ್ನು ಸ್ವಲ್ಪ ಹಿಂಗೆ 1-2 ನಿಮಿಷ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊರಿ. ಮತ್ತು ಮ್ಯಾಲೆ ಒಂದು ಹಿಂಗೆ ಮುಚ್ಚಳ ಮುಚ್ಚಿ ಇದನ್ನು 1-2 ನಿಮಿಷ ಬೇಯಿಸ್ಕೋಬೇಕ್ರಿ. ಇದಕ್ಕೇನು ನೀವು ನೀರು ಸೇರಿಸುವಂಥ ಅವಶ್ಯಕತೆ ಇಲ್ಲರಿ. ಕ್ಯಾಬೇಜ್ ಒಳಗೆ ಏನು ನೀರಿನ ಅಂಶ ಇರ್ತೈತೆ ನೋಡ್ರಿ, ಅದರಿಂದನೇ ಸಾಕಷ್ಟು ಈ ಕ್ಯಾಬೇಜ್ ಬೇಯ್ತೈತ್ರಿ. ಮತ್ತು ಜಾಸ್ತಿನೂ ಬೇಯಿಸ್ಬೇಡ್ರಿ, ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕಾಕೈತ್ರಿ. ಹಿಂಗೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳುವಾಗ ಮೀಡಿಯಮ್ ಫ್ಲೇಮ್ ಇಲ್ಲ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊರಿ. ಹಿಂಗೆ ಬೇಯಿಸ್ಕೊಳ್ಳೋದ್ರಿಂದ ಈ ಕ್ಯಾಬೇಜು ಕರೆಕ್ಟಾಗಿ ರೆಡಿ ಆಕೈತ್ರಿ, ಮತ್ತು ಹೊತ್ತಂಗೂ ಇಲ್ಲರಿ ಇದು. ಈಗ ನೀವು ನೋಡ್ಬೋದ್ರಿ, ಈ ಕ್ಯಾಬೇಜ್ 1-2 ನಿಮಿಷ ನಾವು ಬೇಯಿಸ್ಕೊಂಡಿವ್ರಿ. ಎಷ್ಟು ಮಸ್ತ್ ಹಂಗೆ ರೆಡಿ ಆಗೈತೆ ಅಂತ ನೋಡ್ಬೋದ್ರಿ. ಈಗ ಎಲ್ಲನೂ ಒಂದ್ಸಲ ಚಲೋ ತಂಗೆ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಹಿಂಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವಿಲ್ಲಿ 1 ಪ್ಲೇಟ್ ರೈಸ್ನ ಹಾಕೊಳತ್ತೀವಿ ನೋಡ್ರಿ. ಈ ಕ್ಯಾಬೇಜ್ ಫ್ರೈಡ್ ರೈಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಉದ್ರಾಗಿರುವಂಥ ಅನ್ನ ತಗೋರಿ. ಆಗ ನೋಡೋಕ್ಕೂ ಚಲೋ ಇರ್ತೈತ್ರಿ, ಮತ್ತು ರುಚಿ ಅಂತೂ ಮಸ್ತ್ ಇರ್ತೈತೆ ನೋಡ್ರಿ. ಈಗ ಇದನ್ನು ಎಲ್ಲನೂ ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಹಾಕಿರುವಂಥ ಒಗ್ಗರಣೆ ಅನ್ನದ ಜೊತೆ ಚಲೋ ತಂಗಿ ಮಿಕ್ಸ್ ಆಗ್ಬೇಕ್ರಿ. ಈಗ ಇದನ್ನು ಹಿಂಗೆ ಮಿಕ್ಸ್ ಮಾಡ್ಕೊಳ್ಳುವಾಗ ನಾವಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊಂಡಿವಿ ನೋಡ್ರಿ. ಹಿಂಗೆ ಗರಂ ಮಸಾಲ ಹಾಕೊಂಡ್ಮೇಲೆ ಇನ್ನೊಂದು ಸಲ ಸ್ವಲ್ಪ ಚಲೋ ತಂಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಕ್ಯಾಬೇಜ್ ಫ್ರೈಡ್ ರೈಸ್ ಅನ್ನೋದು ರೆಡಿ ಆಗುತ್ತೆ ನೋಡ್ರಿ. ನೋಡಿದ್ರಲ್ರಿ ಈ ಕ್ಯಾಬೇಜ್ ಫ್ರೈಡ್ ರೈಸ್ ಎಷ್ಟು ಈಸಿ ಆಗಿತ್ತು ಮಾಡೋಕೆ ಅಂತ. ಮನೆಯೊಳಗೆ ಸಣ್ಣ ಹುಡುಗರಿದ್ದು ಕ್ಯಾಬೇಜ್ ತಿನ್ನಂಗಿಲ್ಲ ಅಂತ ಹಠ ಮಾಡ್ತಿದ್ರೆ ಹಿಂಗೆ ಒಂದ್ಸಲ ಈ ರೈಸ್ನ ಟ್ರೈ ಮಾಡಿ ನೋಡ್ರಿ. ಮತ್ತು ಇದನ್ನು ಬೆಳಗಿನ ನಾಷ್ಟಕ್ಕೆ ಇಲ್ಲಾಂದ್ರೆ ಮಧ್ಯಾಹ್ನದ ಊಟಕ್ಕಾದರೂ ಮಾಡ್ಕೋಬೋದು ನೋಡ್ರಿ. ಈಗ ಇದನ್ನು ಹಿಂಗೆ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಒಂದ್ಸಲ ಲಿಡ್ ಕ್ಲೋಸ್ ಮಾಡಿ 1-2 ಸೆಕೆಂಡ್ ಇದನ್ನು ಹಬೆ ಒಳಗೆ ಬೇಯಿಸ್ಕೊರಿ. ಹಿಂಗೆ ಮಾಡೋದ್ರಿಂದ ಇದ್ರ ರುಚಿ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಅನ್ಸತ್ರಿ. ಮತ್ತು ಈ ಚಳಿಗಾಲದಾಗ ಬಿಸಿ ಬಿಸಿಯಾಗಿ ಈ ಕ್ಯಾಬೇಜ್ ಫ್ರೈಡ್ ರೈಸ್ನ ತಿನ್ಬಹುದು ನೋಡ್ರಿ. ಈಗ ನೋಡ್ರಿ, ಈ ಕ್ಯಾಬೇಜ್ ಫ್ರೈಡ್ ರೈಸ್ ಮಸ್ತ್ ಹಂಗೆ ರೆಡಿ ಆಗೈತ್ರಿ. ನೀವು ಇದಕ್ಕೆ ಚಟ್ನಿ ಅಂತ ಏನೂ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ನೋಡ್ರಿ.
ಈ ರೈಸ್ ಅಷ್ಟನು ಮಸ್ತ್ ಅಂದ್ರೆ ಮಸ್ತ್ ಆಕೈತ್ರಿ. ನೋಡ್ರಿ ಲಾಸ್ಟಿಗೆ ಸ್ವಲ್ಪ ಇಲ್ಲಿ ಕೊತ್ತಂಬರಿ ಹಿಂಗೆ ಕಟ್ ಮಾಡಿ ಹಾಕೊಂಡೀವ್ರಿ. ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ನೋಡ್ರಿ ಕ್ಯಾಬೇಜ್ ಫ್ರೈಡ್ ರೈಸ್. ಈ ಕ್ಯಾಬೇಜ್ ಫ್ರೈಡ್ ರೈಸ್ನ ಮನೆ ಒಳಗೆ ಒಂದು ಸಲ ಟ್ರೈ ಮಾಡಿರಿ, ಮತ್ತು ರುಚಿ ಹೆಂಗೆ ಬಂತು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ಕ್ಯಾಬೇಜ್ ಫ್ರೈಡ್ ರೈಸ್ನ ಆದಷ್ಟು ಸ್ವಲ್ಪ ಬಿಸಿ ಬಿಸಿ ಇರುವಾಗನ ಸರ್ವ್ ಮಾಡಿರಿ. ನಿಮಗೆಲ್ಲರಿಗೂ ಈ ಕ್ಯಾಬೇಜ್ ಫ್ರೈಡ್ ರೈಸ್ ರೆಸಿಪಿ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಅಷ್ಟೇ ಅಲ್ರಿ, ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.